ವೀಕ್ಷಕರೇ, ಮಾನವ ಜೀವನದಲ್ಲಿ ಹಾಲು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ನವಜಾತ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರತಿದಿನ ಹಾಲು ಕುಡಿಯುತ್ತಾರೆ. ಏಕೆಂದರೆ ಹಾಲಿನಲ್ಲಿ ಅನೇಕ ವಿಧದ ಪೌಷ್ಟಿಕಾಂಶ ಮತ್ತು ಆರೋಗ್ಯಕ್ಕೆ ಅಗತ್ಯವಿರುವ ಅಂಶಗಳು ಇರುತ್ತವೆ ಹಾಗೂ ಅದನ್ನು ಮಾನವರಿಗೆ ನೇರವಾಗಿ ಒದಗಿಸುತ್ತದೆ. ಮನುಷ್ಯರು ಶಿಶುವಾಗಿದ್ದಾಗ ಅವರಿಗೆ ತಾಯಿ ಎದೆ ಹಾಲು ಕುಡಿಸುತ್ತಾರೆ. ಅವರು ಸ್ವಲ್ಪ ವಯಸ್ಸಾದಾಗ ಅವರಿಗೆ ಹಸುವಿನ ಹಾಲನ್ನು ನೀಡಲಾಗುತ್ತದೆ. ಮನುಷ್ಯರು ಮಾತ್ರವಲ್ಲದೆ ಆಡು, ಹಸು, ಒಂಟೆ, ಸಿಂಹ ಮತ್ತು ಹುಲಿ ಸೇರಿದಂತೆ ಅನೇಕ ಸಸ್ತನಿಗಳು ಕೂಡ ತಾಯಿಯ ಹಾಲನ್ನು ಸೇವಿಸಿಯೇ ಬೆಳೆಯುತ್ತವೆ. ಪ್ರಪಂಚದಲ್ಲಿ ಸುಮಾರು 6400 ಬಗೆಯ ಸಸ್ತನಿಗಳಿವೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಬಹಳ ವಿಶೇಷವೆಂದರೆ ಈ 6400 ಸಸ್ತನಿಗಳಲ್ಲಿ ಒಂದೇ ಒಂದು ಪ್ರಾಣಿ ಮಾತ್ರ ಕಪ್ಪು ಹಾಲನ್ನು ಉತ್ಪಾದಿಸುತ್ತದೆ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ವಾಸ್ತವವಾಗಿ ಈ ಸಸ್ತನಿಯು ಕಪ್ಪು ಬಣ್ಣದ ಹಾಲನ್ನು ನೀಡುತ್ತದೆ. ಪ್ರಪಂಚದಲ್ಲಿ ಅನೇಕ ಆಶ್ಚರ್ಯಕರ ಸಂಗತಿಗಳನ್ನು ನೋಡಿದ್ದೇವೆ, ಆದರೆ ಹಾಲು ಕಪ್ಪಗಿರುವ ಅಂಶವನ್ನು ಬಹುಶಃ ನೀವ್ಯಾರೂ ಕೂಡ ಕೇಳಿರಲು ಸಾಧ್ಯವಿಲ್ಲ. ಆದರೆ ಒಂದು ಪ್ರಾಣಿಯ ಹಾಲು ಕಪ್ಪಗಿರುತ್ತದೆ ಎಂದರೆ ನೀವು ಖಂಡಿತವಾಗಿಯೂ ನಂಬಲೇಬೇಕು. ಹಾಗಾದರೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ಪ್ರಾಣಿ ಯಾವುದು ಎಂದು ತಿಳಿಯೋಣ. ಈ ರೀತಿಯಾಗಿ ಕಪ್ಪು ಹಾಲನ್ನು ನೀಡುವ ಪ್ರಾಣಿಗಳು ಹೆಚ್ಚಾಗಿ ಆಫ್ರಿಕಾ ಖಂಡಗಳಲ್ಲಿ ಕಂಡುಬರುತ್ತದೆ. ಆ ಪ್ರಾಣಿ ಯಾವುದು ಎಂದು ನಾವು ತಿಳಿಯೋದಾದರೆ ಅದುವೇ ಗೆಂಡಾಮೃಗ. ಕಪ್ಪು ಹಾಲನ್ನು ನೀಡುವ ಗೆಂಡಾಮೃಗಗಳನ್ನು ಆಫ್ರಿಕನ್ ಕಪ್ಪು ಗೆಂಡಾಮೃಗ ಎಂದು ಹೇಳಲಾಗುತ್ತದೆ. ಈ ಜಾತಿಯ ಗೆಂಡಾಮೃಗಗಳ ಹಾಲಿನಲ್ಲಿ ಕೇವಲ 0.2% ಕೊಬ್ಬಿದೆ. ಗೆಂಡಾಮೃಗದ ಹಾಲು ನೀರು ಮತ್ತು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಕಪ್ಪು ಗೆಂಡಾಮೃಗಗಳು 4 ರಿಂದ 5 ವರ್ಷ ವಯಸ್ಸಿನಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತದೆ. ಈ ಗೆಂಡಾಮೃಗಗಳು 1 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದವರೆಗೆ ಗರ್ಭಿಣಿಯಾಗಿರುತ್ತದೆ. ಈ ಪ್ರಾಣಿಗಳು ಒಂದು ಬಾರಿಗೆ ಕೇವಲ 1 ಮರಿಗೆ ಮಾತ್ರ ಜನ್ಮ ನೀಡುತ್ತದೆ. ಇದಿಷ್ಟು ಇಂದಿನ ಮಾಹಿತಿ. ಮತ್ತಷ್ಟು ಆಶ್ಚರ್ಯಕರ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.